ಹಿಂಗೆ ಅಲ್ಲೈತಿ ಮಾ ಇದನ್ನ ಹಾಕೊಂಡು ಹೊಂಟನತ್ತ ಅದು ಮಧ್ಯದಲ್ಲೇ ಬಂದ 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 ಕಿನ್ನರಿ ಫ್ರೆಂಡ್ಸ್ ನೋಡ್ರಿ, ಇವಾಗ ಹೋಟೆಲ್ಗೆ ಊಟ ಮಾಡಕ್ಕೆ ಬಂದಿದ್ವಿ. ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ನಮ್ಮ ಮನೆಯವರು. ಬಟ್ ಅಲ್ಲಿ ವೀಡಿಯೋ ಮಾಡಕ್ಕೆ ಬಿಡಲಿಲ್ಲ. ಎಲ್ಲ ಕಡೆನೂ ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇದ್ದರು. ಒಂಚೂರು ಕ್ಯಾಮ್ರಾ ಆನ್ ಮಾಡಿ ಫೋಟೋ ತೊಗೊಳಕ್ಕೂ ಬಿಡೋಂಗಿಲ್ಲ. ಅಷ್ಟು ಸ್ಟ್ರಿಕ್ಟಾಗಿ ಕ್ಯಾನ್ಸಲ್ ಇದು ಫೋಟೋ ಗೀಟೋ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ರೂಲ್ಸ್ ಫಾಲೋ ಮಾಡ್ತಾರಲ್ಲಿ. ಹಂಗಾಗಿ ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ನಾನು ನಮ್ಮ ಮನೆಯವರು. ಚೆನ್ನಾಗಾಯಿತು ದರ್ಶನ ರಾಜರಾಜೇಶ್ವರಿ ದೇವಸ್ಥಾನದಲ್ಲೂ ಕೂಡ. ಭಾಳ ವರ್ಷ ಆಗಿತ್ತು, 1-2 ವರ್ಷ ಆಗಿತ್ತು ಏನೋ ರಾಜರಾಜೇಶ್ವರಿ ಟೆಂಪಲ್ಗೂ ಕೂಡ ಹೋಗ್ಲಾರ್ದ ಹೋಗಿ ಬಂದ್ವಿ. ನೆಮ್ಮದಿಯಾಗಿ ಆರಾಮಾಗಿ ದೇವ್ರ ದರ್ಶನ ಮಾಡಿದ್ದು ಅಂದರೆ ಇವತ್ತೇ ನೋಡ್ರಿ. ಮಕ್ಕಳು ಬಿಟ್ಟು ಹೋಗಿದ್ವಲ್ಲ, ಹಾಗಾಗಿ ಮಕ್ಕಳು ಬಿಟ್ಟು ಹೋಗಕ್ಕೆ ನನಗೆಲ್ಲೂ ಇಷ್ಟ ಆಗಲ್ಲ. ಬಟ್ ಇದೇ ಫಸ್ಟ್ ಟೈಮು ಮಕ್ಕಳನ್ನ ಬಿಟ್ಟು ಹೋಗಿದ್ದು. ನಮಿತಾ ಏನಾದರೂ ದೇವಸ್ಥಾನದೊಳಗೆ ಬರೋ ಹಂಗಿದ್ದಿದ್ರೆ ಇಬ್ಬರನ್ನೂ ಕರ್ಕೊಂಡು ಹೋಗಿಬಿಡ್ತಿದ್ವಿ. ಇನ್ನು ಆಕಿನೂ ನಮಿತನ ಒಬ್ಬಾಕಿನ ಗಾಡಿಗೆ ಏನು ಬಿಟ್ಟು ಹೋಗೋದು ಅಂಥೇಳಿ ನಾವೇನು ಕೂಡ ಅಲ್ಲೇ ಬಿಟ್ಟು ಹೋಗಿದ್ವಿ. ಎಲ್ಲ ಅವರು ಸನ್ನಿಧಿಯಲ್ಲೇ ಕುಂತಿದ್ದಾರಲ್ಲ, ನಾವು ದರ್ಶನ ಮಾಡ್ಕೊಂಬಂದು ದೇವ್ರದ್ದು ಕುಂಕುಮ ಅದನ್ನೆಲ್ಲ ಹಚ್ಚಿದ್ವಿ. ನಮಿತಾಗ ಹಚ್ಚಲಿಲ್ಲ. ಈಗ ಊಟಕ್ಕಂತ ಕುತ್ಕೊಂಡಿವಿ. ನೋಡ್ಬೋದು ಹೊಸ ಸೀರೆ ಹಾಕ್ಕೊಂಡು ಊಟಕ್ಕೆ ಹೋಗಂಗೆ ಆಯಿತು. ನಮ್ಮ ನಮಿತಾ ಬೇಡ ಪಾರ್ಸಲ್ ತೊಗೊಂಡು ಮನೆಗೆ ಹೋಗಿ ತಿನ್ನಣ್ರಿ, ಅಕ್ಕ ತಿನ್ನಲ್ಲ ಅಂತಂದ್ಲು. ಭಾಳ ದಿವಸ ಆಗಿತ್ತು ಹೋಟೆಲ್ನಾಗ ಊಟ ಮಾಡಲಾರ್ದ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಅವ್ರು 3 ಜನ ಚೆನ್ನಾಗಿ ಊಟ ಮಾಡಿದರು. ನಾನೇ ಊಟ ಮಾಡೋಕ್ಕಾಗಲಿಲ್ಲ. ನಾವೇ ನೋಡ್ರಿ ಹೆಂಗೆ ಮಾಡಿ ಕಣ್ಣು ಮ್ಯಾಗ ಮಾಡಿಕೊಂಡು ಅವ್ವ ಅಂತ ಹೇಳ್ಬಿಟ್ಟು ಕಿರ್ಚೋದು, ಜೋರಾಗಿ ಕಿರ್ಚೋದು, ಜೋರಾಗಿ ಅವ್ವ ಅನ್ನೋದು. ಅಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು ಹೋಟೆಲಲ್ಲಿ. ಆಕೆ ಏನು ಬಿಡ್ರಿ ಆರಾಮಾಗಿ ತಿಂದ್ಲು. ನಾನು ತಿನ್ಸಿದ್ನೆಲ್ಲ ತಿಂದ್ಲು, ಹೊಟ್ಟೆ ತುಂಬ ತಿಂದ್ಲು. ಆಕೆಗೆ ಹೊಟ್ಟೆ ತುಂಬವರೆಗೂ ತಿನ್ನಿಸಿ ಆಮೇಲೆ ನಾನು ತಿನ್ನಕುಂತೆ. 2 ಬಿರಿಯಾನಿ ತೊಗೊಂಡಿದ್ವಿ. 2 ಬಿರಿಯಾನಿಯಲ್ಲಿ 3 ಜನ ತಿನ್ಬೇಕು ಅಂದ್ಕೊಂಡ್ವಿ. ಸ್ವಲ್ಪ ಹೊಟ್ಟೆ ಸುಮ್ಮನೆ ಮಿಕ್ಕಿಸಿ ಹಾಳು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಬಟ್ ಅದು 2 ಬಿರಿಯಾನಿ ಸಾಲಿಲ್ಲ. ಹಸ್ಕೊಂಡಿದ್ರು ಮಕ್ಕಳು, ಅವರು ತಿಂದ್ರು. ಅವ್ರು 3 ಮಂದಿ. ನನಗೆ ಇನ್ನೊಂದು ಬಿರಿಯಾನಿ ಆರ್ಡ್ರ್ ಮಾಡಿದರು. ಬಟ್ ವೇಟ್ ಮಾಡಿದ್ರೆ ಸಿಗ್ತಿತ್ತು. ಇನ್ನೂ ಅದು ಲೇಟ್ ಆಗುತ್ತೆ, ಒಂದು 10 ನಿಮಿಷ ಅಂತಂದರು. ಫಸ್ಟಿಗೆ ಆರ್ಡ್ರ್ ಮಾಡಿಬಿಟ್ಟಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತಿದ್ವಿ. ಏನು ಮಾಡೋಕ್ಕಾಗಲ್ಲ. ನನಗೂ ಕೂಡ ಏನು ಅಷ್ಟು ಹಸುವಾಗಿದ್ದಿಲ್ಲ. ಬಟ್ ನನಗೊಂಚೂರು ಅರ್ಕಳಿ ಬಿತ್ತು ಅಷ್ಟೇ ಊಟ. ಅವ್ರು 3 ಮಂದಿ ಚೆನ್ನಾಗಿ ಊಟ ಮಾಡಿದರು. ಮನೆಗೆ ಬರಬೇಕಾದ್ರೆ ಮತ್ತು ಕೇಕ್ ಕೊಡಿಸಿದ್ರು. ಕೇಕ್ ತಿಂದು ಮಲ್ಕೊಂಡೆ ಅವತ್ತಿನ ದಿವಸ. ನಮ್ಮ ನವ್ಯಾನು ಕೂಡ ಇಷ್ಟಪಟ್ಟು ತಿಂದ್ಲು. ಅಲ್ಲಿ ಊಟ ಮಾಡಿದ್ಲು, ಚೆನ್ನಾಗಿ ಊಟ ಮಾಡಿದ್ಲು. ಹೋಟೆಲ್ನಾಗ ಊಟ ಮಾಡ್ತಾಳೋ ಇಲ್ಲ ಅಂದ್ಕೊಂಡಿದ್ವಿ. ಬಟ್ ಊಟ ಮಾಡಿದ್ಲು ಹೋಟೆಲ್ನಾಗ. ಇವಾಗ ನೋಡ್ರಿ ಊಟ ಮುಗಿಸ್ಕೊಂಡು ಹೊರಟಿದ್ದೀವಿ ಮನೆಗೆ. ಇನ್ನೊಂದೇನು ಹೇಳ್ಬೇಕಂದೆ, ಅದೇ ನವ್ಯಾಗ ಚೆನ್ನಾಗಿ ಊಟ ಮಾಡಿಸಿದ್ಕೆ ನನಗೆ ಊಟ ಸಾಲಿಲ್ಲ. ವೇಟ್ ಮಾಡಬೇಕಾಯಿತು. ಬಟ್ ಈಕಿ ಬೇರೆ ಗಲಾಟೆ ಮಾಡಾಕಂತಿದ್ಲು. ಅಲ್ಲೆಲ್ಲ ಬರ್ತಡೇ ಸೆಲೆಬ್ರೇಷನು ಅದನ್ನೆಲ್ಲ ಮಾಡ್ಕೊಳಕತ್ತಿದ್ರು ಹೋಟೆಲ್ನಾಗ. ಈಗ ಮನೆಗೆ ಹೊಂಟಿವಿ ನೋಡ್ರಿ ಫ್ರೆಂಡ್ಸ್. ಮನೆಗೆ ಲಗೊಂಡು ಹೋಗಿ ಏನು ಮಾಡತ್ತಿ? ಫಸ್ಟ್ ಆ ಸೀರೆ ಕಲಿಬೇಕೆ ನೀನು? ಇಲ್ಲಿ ನಂದನ್ ಪ್ಯಾಲೇಸ್ದಾಗ ಚಲೋ ಅಂಗಡಿನಾ? ನಾನು ಹಿಂಗೆ ಮಿಡಲ್ನಾಗ ಹಿಡಿದ್ಬಿಟ್ಟಿನಿ, ಎರಡೂ ಬರುತ್ತಾ. ಬಂದೀವು ಅವು ನಂದು ಬರ್ತಡೇಗೆ ಹಿಂಗೆ ಬಂದಿದ್ದು ಅಲ್ಲ, ಶಾಪಿಂಗಿಗೆ. ಹಿಂಗೆ ಸ್ಟ್ರೈಟ್ ಲೆಫ್ಟ್ ಹೋದ್ರೆ ಉತ್ತರಳ್ಳಿ, ರೈಟ್ ಹೋದ್ರೆ
ಫ್ರೆಂಡ್ಸ್ ನೋಡ್ರಿ, ನಿನ್ನೆ ಕಾಳು ನೆನೆ ಹಾಕಿದ್ದೆ, ಎಷ್ಟು ಚಲೋ ಮೊಳಕೆ ಬಂದವು. ಬಿಸಿಲಲ್ಲ, ನಾ ಕುದಿಗೆ ಚೆನ್ನಾಗಿ ಬರ್ತವೆ ಮೊಳಕೆ. 2 ಟೈಮ್ ಮಾಡ್ತೀನಿ. ಉಷ್ಟು ಒಮ್ಮಕ್ಕಳೆ ಹಾಕಿಬಿಟ್ಟೆ, ಇನ್ನೇನು ಸ್ವಲ್ಪ ಇಡೋದು ಅಂಥೇಳಿ 1-2 ಸಲ ಮಾಡ್ಕೊಂಡ್ರೆ ಆಕೈತಿ. ಫ್ರಿಜ್ನಾಗ ಎತ್ತಿಟ್ಕೊಂಡ್ರೆ ನೋಡ್ರಿ ಎಷ್ಟು ಕೊಂಡದವು. ಸ್ವಲ್ಪ ಅಕ್ಕಿದ್ದವು ತೆಗೆದಿಟ್ಟಿದ್ರೆ ಅದಕ್ಕೆ 2 ಟೈಮಿಗೆ ಆಗುತ್ತೆ ನನಗೂ. ಮತ್ತು ನೋಡ್ರಿ ಎಷ್ಟು ಇವು ಮಡಿಕೆ ಕಾಳು, ಹೆಸರು ಕಾಳಲ್ಲ, ಮಡಿಕೆ ಕಾಳು. ಈ ಥರ ಇರ್ತಾವೆ ಇವು ಕಲರ್. ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ, ಅದಕ್ಕೆ ಹೇಳಾಕತ್ತೀನಿ. ಮತ್ತು ಗೊತ್ತಿದ್ದವ್ರು ಏನು ಗೊತ್ತಿರ್ಲಾರ್ದ ವಿಷಯ ಇವತ್ತು ಅನ್ಕೋಬೇಡ್ರಿ. ಮಡಿಕೆ ಕಾಳು ಅಂದ್ರೆ ಗೊತ್ತಿಲ್ಲ ಕೆಲವೊಬ್ರಿಗೆ, ಬೆಂಗಳೂರು ಸೈಡ್ ಮಂದಿಗೆ, ಅದಕ್ಕೆ ಹೇಳಾಕತ್ತೀನಿ ನೋಡ್ರಿ. ಕೆಲವೊಬ್ರಿಗೆ ಗೊತ್ತಿರುತ್ತೆ. ಆಮೇಲೆ ಬೆಳಿಗ್ಗೆ ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಕಟ್ಕೊಂಡು ತೊಗೊಂಡು ಹೋದರು ನಮ್ಮ ಮನೆಯವರು. ಚಹಾ ಕಸಿನಿ, ಹಾಲು ಕಸಿನಿ, ಅದು ರೈಸ್. ಮೊನ್ನೆ ಹಣ್ಣು ಬಿಡಿಸಿ ಕೊಟ್ಟಾರ ನಮ್ಮ ಮನೆಯವರು. ಮೊಸರನ್ನ ಮಾಡಿದ್ದು ನೋಡ್ರಿ ಅವತ್ತು ಅದಕ್ಕೆ ಅಷ್ಟು ಹಾಕಿವಿ. ಮತ್ತು ಫ್ರಿಜ್ನಾಗ ಎತ್ತಿಟ್ಬಿಟ್ವಿ. ಒಳಗೆ ತಿನ್ನೋಕೆ ನೆನಪಾಗಿಲ್ಲ. ಅದಕ್ಕೆ ಇವತ್ತು ಹೊರಗಾರ ಇಟ್ರೆ ನೆನಪಾಕೈತೆ ತಿನ್ನೋಕಂಥೇಳಿ ಹೊರಗೆ ತೆಗೆದಿಟ್ಟಿನಿ. ಈಗ ಇವನ್ನ ಇದ್ರೊಳಗೆ ಹಾಕಿಡ್ತೀನಿ. ಇದ್ರೊಳಗೆ ಇಲ್ಲಾಂದ್ರೆ ಬಾಕ್ಸು, ಈ ಬಾಕ್ಸ್ನಾಗ ಹಾಕಿಡ್ತಿದ್ದೆ. ಇದು ಅನ್ನ ತೆಗೆದಿಟ್ಟಿದ್ರು ಬೆಳಿಗ್ಗೆ, ಅದಕ್ಕೆ ಅದ್ರಾಗ ತೆಗೆದಿಡೋಕ್ಕಾಗಲ್ಲ. ಇನ್ನೊಂದು ಐತಿ, ಅದ್ರಾಗ ಇಡ್ತೀನಿ ರೀ, ಡಬ್ಬ್ಯಾಗ ಇಡ್ತೀನಿ, ಮುಚ್ಚಿಡ್ಬೋದು ನೋಡ್ರಿ. ಈ ಬಾಕ್ಸ್ನಾಗ ಹಾಕಿಟ್ಟಿನಿ. ರಾತ್ರಿಗೆ ಮಾಡ್ತೀನಿ. ರಾತ್ರಿಗೆ ಪಲ್ಯ, ಇದು ರೊಟ್ಟಿ ಜೊತೆ ಮಾಡ್ತೀನಿ. ಚಪಾತಿ ಬಾಕ್ಸಿಗೆ ಮಾಡ್ತೀನಿ. ರೊಟ್ಟಿನ ಬಾಕ್ಸಿಗೆ ಕಟ್ಟಲ್ಲ ನಾನು ಜಾಸ್ತಿ ಅನ್ನೋಕ್ಕೇನು ಕಟ್ಟೋದೇ ಇಲ್ಲ. ಮುಂಚೆ ಒಂದು ಸ್ವಲ್ಪ ಕಟ್ತಿದ್ದೆ, ಈಗ ರೊಟ್ಟಿನ ಕಟ್ಟಂಗಿಲ್ಲ. ಬೆಳಿಗ್ಗೆ ರಾತ್ರಿನ ಮಾಡ್ಕೊಂಬಿಡ್ತೀನಿ, ಬಂದ ಮೇಲೆ ತಿಂತಾರಂಥೇಳಿ. ಜಾಸ್ತಿ ಚಪಾತಿ, ರೈಸ್ ಐಟಮ್ ಬಾಕ್ಸಿಗೆ ಕಟ್ಟೋದು. ಇವ್ನು ಫ್ರಿಜ್ನಾಗ ಇಡ್ತೀನಿ. ನವ್ಯ ಬೆಳಿಗ್ಗೆ ಲಘು ಎದ್ದಾಳೆ ಇವತ್ತು. ನಮ್ಮ ಜೊತೆಗಿನ ಎದ್ಲು. ಒಂದು ಸ್ವಲ್ಪ ಟಿ ವಿ ಮ್ಯೂಟ್ ಮಾಡುವ. ನಮ್ಮ ಜೊತೆಗಿನ ಎದ್ದು ಎಲ್ಲ ಕೆಲಸ ಮಾಡಿ ಮಕ್ಕೊಂಡವ್ರಿ. ಸುಸ್ತಾಗ ಕೆಲಸ ಮಾಡಿ, ಅದಿಲ್ಲ ಹಾಂ, ಕೆಲಸ ಮಾಡಿ ಸುಸ್ತಾಗೇನು ಗುಂಡಮ್ಮ? ಕೆಲಸ ಮಾಡಿ ಸುಸ್ತಾಗಿಬಿಟ್ಟಾಳ್ರಿ ಪಾಪ ಹುಡುಗಿ. ಹಾಂ, ಬೆಳಿಗ್ಗೆ ಎದ್ದುಬಿಟ್ಲೆ ಎಲ್ಲ ಕೆಲಸ ಮುಗಿಸಿ ಒಂದು ರೌಂಡ್ ಹತ್ತು. ಇವಾಗ ಸುಸ್ತಾಗಿ ಇಲ್ಲೇ ಮಕ್ಕೊಂಡಾರ ಮೇಡಮರು. ಹಾಯ್ ಮಾಡಪ್ಪಜ್ಜಿ, ಹಾಯ್ 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 ಹಾಯ್. ಗುಂಡಮ್ಮರಾಗ್ಬಿಟ್ಟಾರ ಈಗ ಇವರು. ಮುಂಚೆ ಸಣ್ಣಗಿತ್ರಿ, ಇದು ಗುಂಡಮ್ಮ ಆಗ್ಬಿಟ್ಟೈತಿ ಈಗ. ಮಾತಾಡ್ಸಿದ್ರೆ ಮೈ ಮ್ಯಾಗ ಮುಟ್ಟಿದ್ರೆ ಮುನಿ ಅನ್ನಂಗದ. ಇವರು ಮೇಡಮ್ಮರು ಈಗೆದ್ದಾರ. ಈಗೆದ್ದು ಮುಖ ನೋಡ್ರಿ ಹೆಂಗೆ ಮಾಡಕತ್ತಾರ, ತೋರ್ಸಾಕತ್ತೀನಲ್ಲ. ಅದಕ್ಕೆ ಏನದು ಉಗುರು ಕಟ್ ಮಾಡ್ಕೊಂಡಾಗತ್ತೇನು? ಕಸ ಗುಡಿಸ್ತಾರೆ ಈಗ ಇವರು. ನಾವ್ಯಾಗ ತಿನ್ನಿಸಿ ನಾವು ತಿನ್ನಬೇಕು. ಕಸ ಗುಡಿಸೋದು ಇವ್ರ ಕೆಲಸ. ಏನದು ಅನ್ಯಾಕೆ ಕಿತ್ಕೊಂಡಾಕತ್ತಿ? ಕಿತ್ಕೊಂಡು ಗಾಯ ಮಾಡ್ಕೊತಾಳು ಕೈಯೆಲ್ಲ ನೋಡ್ರಿ. ಅದ ಈಗ ಇನ್ನೂ ಕಡಿಮೆ. ಮುಂಚೆ ಅಂತೂ ಇದನ್ನೆಲ್ಲ ಕಿತ್ಕೊಂಡು ಒಂಥರ ಕೆಂಪು ಬ್ಲಡ್ ಬರೋಂಗೆ ಮಾಡ್ಕೊತಿದ್ಲು. ಗುಡ್ಸೋ ಲಗು. ನಿನ್ನೆ ಹೋಟೆಲ್ನಾಗ ಊಟಕ್ಕೆ ಹೋಗಿದ್ವಲ್ಲ, ನಮ್ಮ ನವ್ಯ ಕಿರ್ಚೋದಕ್ಕೆ ಪಾಪ ಒಂದು ಹುಡುಗಿ, ಅಲ್ಲಿ ಕೆಲಸ ಮಾಡೋ ಹುಡುಗಿ ನಮ್ಮ ನವ್ಯ ನೋಡೋದು ನಗೋದು, ಗ್ಲಾಸ್ ತಂದು ಕೊಡೋದು, ಬಲೂನ್ ತಂದು ಕೊಡೋದು. ಸಣ್ಣ ಪಾಪು ಥರ ಟ್ರೀಟ್ ಮಾಡಿದ್ಲಿಕ್ಕಿನ್ನಕ್ಕಿ. ಚೆನ್ನಾಗಿಟ್ರಲ್ಲ ದೇವ್ರು. ಆಕಿನ ದೇವ್ರು ಚೆನ್ನಾಗಿಟ್ರು ಅದಿಲ್ಲ. ಅಕ್ಕ ನೋಡಿಲ್ಲ, ಅಕ್ಕ ನಿನಗೆ ಇದನ್ನು ಕೊಟ್ಲು ನೋಡ. ಏನು ಕೊಟ್ಲು ಅಕ್ಕ ನಿಂಗೆ? ಬಲೂನ್ ಕೊಟ್ಬಿಟ್ಲು. ನೀರು ಕುಡ್ಸೋಕೆ ಗ್ಲಾಸ್ ತಂದು ಕೊಟ್ಲು, ಬಲೂನ್ ಕೊಟ್ಲು. ಹಾಂ, ಅಲ್ಲ ಅವ್ರ ಕೆಲಸ ಬಿಡ್ರಿ, ಇಲ್ಲ ಅನ್ನಂಗಿಲ್ಲ. ಬಟ್ ಈಕಿ ನೋಡಿ ನಗೋದು, ಮಾತಾಡ್ಸೋದು ಎಷ್ಟು ಇಷ್ಟಪಟ್ಲ ಆಕಿಗೆ. ಅದಿಲ್ಲ ನಮ್ತ. ಲಾಸ್ಟಿಗೆ ನಾವು ಬರೋವರೆಗೂ ಹೊರಗೆ ಬಂದು ನಿಂತ್ಕೊಂಡು ಬಾಯಿ ಮಾಡಿ ಹೋದ್ಲು. ಎಲ್ಲರೂ ಒಂದೇ ಥರ ಇರೋಲ್ಲ ಜನರು. ನೋಡ್ರಿ ನಮ್ಮದು ಇದು ಏನಪ್ಪ ಅಂದ್ರೆ ಮನಿ ಪ್ಲ್ಯಾಂಟ್ ಹೆಂಗೆ ಬೆಳೆಯಾಗತ್ತೈತೆ ನೋಡ್ರಿ. ಇಷ್ಟು ಇದ್ರಾಗ ಹಾಕಿನಿ, ಒಂದ್ರದಾಗ ಹಾಕಿಬಿಟ್ಟಿನಿ. ಅಡುಗೆ ಮನೆಗೆ ಇಟ್ಟಿದ್ದೆ ಒಂದು ತೆಗೆದು.
ಈಗೆಲ್ಲ ಬಿಡಾಕತ್ತಾವ ನೋಡ್ರಿ. ಅಡುಗೆ ಮನೆ ಅಂದ್ರೆ ಚಲೋ ಬರಾಕತ್ತಿತ್ತು, ಅದನ್ನು ಇದ್ರೊಳಗೆ ಹಾಕಿಟ್ಟಿನಿ. ಮತ್ತು ಹೊಸ ಬಿಡಾಕತ್ತಾವು. ಈ ಥರ ಬಿಟ್ಕೊತ ಬರ್ತಾವೆ ನೋಡ್ರಿ. ಎಷ್ಟು ಚೆನ್ನಾಗಿ ಬರಾಕತ್ತೈತಿ. ಭಾಳ ಖುಷಿ ಆಕೈತಿ ನನಗಂತೂ. ಗಿಡಗಳು ಬೆಳ್ಸಕ್ಕೂ ಇಷ್ಟ, ಅವು ಬೆಳೆಯೋದು ನೋಡೋದು ಇಷ್ಟ. ಬಾತ್ರೂಮ್ ಲೈಟನ್ನು ಏನು ಗೀಸರ್ ಹಾಕಿ ಫ್ರಿಜ್ನ್ಯಾಗ ಜಾಗನ ಇಲ್ಲ. ಎಷ್ಟು ದೊಡ್ಡ ಫ್ರಿಜ್ ಇದ್ರೂ ಒಂದೊಂದು ಸಲ ಜಾಗನ ಸಾಲಲ್ಲ ನೋಡ್ರಿ. ನಿನ್ನೆ ಇನ್ಸಿಡೆಂಟ್ಸ್ ಏನಾಯ್ತು ಗೊತ್ತಾ ನೋಡ್ರಿ. ಇಲ್ಲಿ ನಮ್ಮ ಪಕ್ಕದ ಮನೆಯವ್ರದ್ದು ನಿನ್ನೆ ಆ್ಯನಿವರ್ಸರಿ. ಅವರು ನಮಿತ ಬಂದು ಇದು ನಮ್ಮದು ಕೇಕ್, ನನಗೆ ಊಟ ಹೊಟ್ಟೆ ತುಂಬಲಿಲ್ಲ ಅಂಥೇಳಿ ನಮ್ಮ ಮನೆಯವ್ರು ಕೇಕ್ ತೊಗೊಂಬಂದು ಕೊಟ್ಟರು. ತಿಂದು ಮಕ್ಕೊಂಡೆ. ನಾನು ಪನ್ನೀರ್ ಮಾಡ್ಬೇಕು, ಅದನ್ನ ಕಾಳು ಇಡೋಕೆ ಜಾಗ ಮಾಡಾಕತ್ತೀನಿ ನೋಡ್ರಿ. ಕ್ಲೀನ್ ಮಾಡಬೇಕು, ಭಾಳ ದಿನ ಆಯ್ತು ಫ್ರಿಜ್ಜು. ಅದ ಇದನ್ನು ಹೇಳ್ತೀನಿ ರೀ. ಮೊಸರು ಎಲ್ಲ ಇಟ್ಟೀನಿ, ಅಲ್ಲೇ ಇರಲಿ ಈಗ ಸದ್ಯಕ್ಕದ ಕೇಕು. ನಾವು ಆಫ್ ಮಾಡಿ ಫ್ರೆಂಡ್ಸ್. ನಿನ್ನೆ ನಾವು ಬಂದ್ವಿ, ಹೊರಗೆ ಹೋಗಿದ್ವಲ್ಲ, ಹೊರಗಿಂದ ಬಂದು ಬಟ್ಟೆ ಗಿಟ್ಟೆ ಎಲ್ಲ ಡ್ರೆಸ್ ಚೇಂಜ್ ಮಾಡಾಕತ್ತಿದ್ವಿ. ಅವರು ಪಕ್ಕದ ಮನೆಯವ್ರನ್ನ ಹೊರಗೆ ಹೋಗಿದ್ರು. ಬಂದು ಕೂಡಲೇ ನಮ್ಮಿತ್ತಾಗ ಕರೆದ್ಬಿಟ್ಟು ಕೇಕ್ ಕೊಟ್ರು. ಏನು ಸ್ಪೆಷಲ್ ಅಕ್ಕ ಅಂತಂದು ಈಕೆ ಕೇಳಿದ್ಲು. ನಮ್ಮದು ಆ್ಯನಿವರ್ಸರಿ ಇವತ್ತು ಅಂತಂದು ಹೇಳಿದ್ರೆ, ಹೌದಾ ನಮ್ಮ ಅಪ್ಪ ಅಮ್ಮಂದು ಇವತ್ತೇ ಆ್ಯನಿವರ್ಸರಿ ಅಂತಂದು ಹೇಳಿದ್ಲು. ಹೌದಾ ಅಂತಂದು ಓಡೋಗಿ ಅವ್ರ ಹಸ್ಬೆಂಡ್ನ ಕರ್ಕೊಂಡ್ ಗಗನ್ ಬಾ ಇಲ್ಲಿ, ಅವ್ರು ಹಿಂದಿ ಒಳಗೆ ಮಾತಾಡ್ತಾರೆ, ಗಗನ್ ಬಾ ಇಲ್ಲಿ ಅಂತಂದು ಕರ್ಕೊಂಬಂದು ಆಂಟಿ ಅಂಕಲ್ದೂ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಇವತ್ತು ಅಂತಂದು ಅವರು ಭಾಳ ಖುಷಿ ಪಟ್ರು. ಬಂದರು, ವಿಶ್ ಮಾಡಿದರು. ನಾವು ಅವ್ರಿಗೆ ವಿಶ್ ಮಾಡಿದ್ವಿ. ಖುಷಿ ಆಯ್ತು ನೋಡ್ರಿ. ಒಂದೇ ದಿನ ಅಕ್ಕಪಕ್ಕದ ಮನೆಯವ್ರು ಗೊತ್ತಾಯ್ತಿದ್ದಿಲ್ಲ. ಹೋದ ವರ್ಷ ನಾವು ಅವ್ರಿಗೆ ಏನಾದ್ರು ಹೇಳಿದ್ರು ಗೊತ್ತಾಗಿತ್ತು, ಅವರು ನಮಗೆ ಹೇಳಿದ್ದಿಲ್ಲ. ಬಟ್ ಈ ವರ್ಷ ಇನ್ಸಿಡೆಂಟ್ ಅವ್ರು ಹೇಳಿದ್ಕೆ ಗೊತ್ತಾಯ್ತು. ಈಗ ಟಿ ವಿ ಓಡಲಿಲ್ಲ ಅಂದ್ರೆ ಕೇಕ್ ತಂದು ಕೊಟ್ರ. ನಾವು ಕೇಕ್ ತಂದಿದ್ವಿ. ಅವ್ರು ಕೇಕ್ ಕೊಡ್ತಾರೆ ಅಂದಿದ್ರೆ ನಾವು ಕೇಕ್ ತರ್ತಿದ್ದೆ. ಬಟ್ ಮನೆಗೆ ಬಂದಮೇಲೆ ಅವ್ರು ಕೇಕ್ ಕೊಟ್ಟರು, ಹಂಗಾಗಿ ಗೊತ್ತಾಯ್ತು. ಖುಷಿ ಆಯ್ತು. ಅವ್ರದ್ದು ನಮ್ಮದು ಒಂದೇ ದಿನ ಅಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಇನ್ನು 10 ದಿನ ಉಳಿತು ಫ್ರೆಂಡ್ಸ್. ನಾವೊಂದು ಬರ್ತಡೇ ಏನು ಕಾಣ್ತೈತೆ. ಹಾಂ ಮತ್ತು ಸೌಂಡ್ ಕೇಳಿಸುತ್ತ. ಅಯ್ಯೋ ಹೊತ್ತು ರತ್ತನ ಪಕ್ಷ ನೋಡ್ತೀನಿ ರೀ ನಾನು. ನೋಡ್ರಿ, ಮತ್ತು ಬೆಳಗ್ಗೆ ಅಷ್ಟು ಮಾಡಿದ್ದೆ. ಮತ್ತೀಗ ಮಕ್ಕಳಿಗೆ ರಾತ್ರಿ 7:30 ಆಗೈತಿ. ಈಗ ಸಾಯಂಕಾಲದ್ದೆಲ್ಲ ಕೆಲಸ ಮುಗಿಸಿ ದೀಪ ಹಚ್ಚಿ ಚಹಾ ಕಾಸಕ್ಕೆ ನಾನು ಇಟ್ಟಿದ್ದೆ. ಚಹಾ ಕಾಸಕ್ಕೆ ಇಟ್ಬಿಟ್ಟು ಇದಕ್ಕೆ ಹೋಗಿದ್ದೆ. ಎದಕ್ಕಂದ್ರೆ ದೀಪ ಹಚ್ಚಕ್ಕೆ ಬಂದಿದ್ದೆ. ಈಕಿ ಸೋಸ್ಕೊಂಬಂದು ಕೊಡತ್ತಾಳೆ. ಈಗ ತಲೆನ ಬಾಚ್ಕೊಂಡಿಲ್ಲ ನೋಡ್ರಿ. ಅವ ಬೆಳಿಗ್ಗೆಯಿಂದ ಹೇಳಕತ್ತೀನಿ ತಲೆ ಬಾಚ್ಕೊ ಅಂತೇಳಿ. ಈಗ ಮುಖ ಬೆಳಿಗ್ಗೆ ಸ್ನಾನ ಮಾಡೋಣ ಬಾ. ಹಾಂ ತಪ್ಪ ಅಂದ್ರೆ ತಕ್ಕೋಬೇಕು ನಮ್ಮಿತ್ತ. ಮುಖನ ಫ್ರೆಶ್ ಆಗಿರುತ್ತೆ, ಬೇಜಾರನೇ ಇರೋದಿಲ್ಲ ಮುಖ ತೊಳೆದ್ರೆ. ದಿನಕ್ಕೆ ಒಂದು 2-3 ಸಲ ಮುಖ ತೊಳಿಬೇಕಂತ. ಬರೀ ನೀರಲ್ಲಿ ತೊಳೆದ್ರೂ ಮುಖ ಇದು ಇರ್ತೈತಿ, ಏನೋ ಕ್ಲಿಯರ್ ಆಗಿರುತ್ತೆ. ಧೂಳು ಹೋಗ್ತೈತಿ ಮುಖದ ಮ್ಯಾಗಿನ. ಮತ್ತಿಲ್ಲಂದ್ರೆ ಪಿಂಪಲ್ಸ್ ಹಾಕೋನು ತಲೆ ಕಟ್ಕೊಂಡಾಗತ್ತವ್ರಿ. ಬರ್ರಿ ಚಹಾ ಬ್ರೆಡ್ ತಿನ್ನೋಣ ನೋಡ್ರಿ. ಚಹಾ ಸೋಸೈತಿ. ಬ್ರೆಡ್ ನಿನ್ನೆ ತೊಗೊಂಬಂದಿದ್ವಿ. ಯಾಕೆ? ಹೌದು, ನಾನು ಒಂದೊಂದ ತಿಂತೀನಿ. ಬರ್ರಿ ಚಹಾ ಬ್ರೆಡ್ ತಿನ್ನೋಣ. ಸಾಯಂಕಾಲ ಊಟ ಮಾಡ್ಕೊಂಡ್ವಿ. ಸಾಯಂಕಾಲ ಯಾವಾಗ ಊಟ ಮಾಡ್ಯಾವ? ಇವಾಗ ನೀವಿಬ್ರು ತಿನ್ಕೊಂಡ್ರಿ ಅಣ್ಣ, ನಾನು ಕೇಕು ತಿನ್ಕೊಂಡೆ. ಮಧ್ಯಾಹ್ನ ತಿಂದಿದ್ದೀನಿ ನಮ್ಮಿತ್ತ ಕೇಕ್. ಇನ್ನು ಈಕೆ ಸಾಯಂಕಾಲ ಚಿತ್ರಾನ್ನ ತಿಂದ್ಲು. ತಗೋ, ಏನಾಗಿದ್ದಿಲ್ರಿ ಇವತ್ತು ಚಿತ್ರಾನ್ನ? ಹಾಂ ಅಲ್ಲ, ಇದು ರಾತ್ರಿ ಅನ್ನ ಕೆಡ್ತೈತಿ ಒಂಟೊಂಟ್ಲೆ. ಇದನ್ನು ಕಲಿಸಿಟ್ರೆ ಇವತ್ತೇನಾಗಿದ್ದಿಲ್ಲ. ಮಧ್ಯಾಹ್ನ 5 ಗಂಟೆನ 5 ಗಂಟೆ ಅಲ್ಲ 4 ಗಂಟೆನ 4:30 ಹಾಗ ನಿನಗೆ ಓದ್ಸೋದು ಬಿಟ್ಟು ಮುಗಿಸಿದ್ನಲ್ಲ ಅವಾಗ. ಎಷ್ಟಾಗಿತ್ತು ಟೈಮ್? 4:30 4:30 ಅವಾಗ ತಿಂದ. ಲಘುನ ತಿನ್ಸಕ್ಕೆ ಹೋಗಿ ತಿನ್ನಲಿಲ್ಲ. ಆಟ ಆಡಿದ್ಲು ಸೈಲೆಂಟಾಗಿ ಓದ್ಸೋ ಮಟ.
ಮಕ್ಕೊಂಡು ಆಟ ಆಡ್ಕೊಂತ ಸಾಂಗ್ ಕೇಳಾಕತ್ತಿದ್ಲ ನಾನು ಈಕಿಗೆ ಓದಿಸಿದೆ ಕನ್ನಡ, ಇನ್ನೊಂದು ಯಾವುದು ಇಂಗ್ಲೀಷ್ ಅಲ್ಲ, ಇಂಗ್ಲೀಷ್ ಓದಿಸಿದೆ. ಆಟ ಆಡಿದ್ಲು. ಮತ್ತು ಈಕಿದು ಓದೋದು ಮುಗಿಸಿದ ಮೇಲೆ ಈಕಿದಿನ್ನೂ ರೈಟಿಂಗ್ ಮುಗ್ದಿಲ್ಲ, ಬರೀ ರೀಡಿಂಗ್ ಅಷ್ಟೇ ಮುಗ್ದೈತೆ ಕನ್ನಡ. ರೈಟಿಂಗ್ ಮುಗಿಸ್ತೀನಿ. ನಿಮ್ಮಪ್ಪ ನೀನು ಮಾಡ್ರಿ ಅದನ್ನ, ನಾನು ಅಡುಗೆ ಮಾಡ್ತೀನಿ ಏನು. ಕೊಡ್ತೀನಿ, ನಾನು ಅಲ್ಲಿ ಬರ್ತೀನಿ, ಚೆಕ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಚಹಾ ಕುಡಿತೀವಿ, ಬ್ರೆಡ್ ತಿಂದು ಚಹಾ ಕುಡಿದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಆವಾಗಲೇ ಮಾಡಿದ್ದೆ ಚಹಾ ಕುಡಿಬೇಕಾದ್ರೆ. ಚಹಾ ಕುಡಿದ್ಬಿಟ್ಟು ನಮ್ಮ ಮನೆಯವರು ಈರುಳ್ಳಿ ಇದ್ದಿದ್ದಿಲ್ಲ, ಪಲ್ಯ ಮಾಡಬೇಕು, ಕಾಳು ಪಲ್ಯ, ಮಡ್ಕೆ ಕಾಳು ನೆನೆಸಿಟ್ಟಿದ್ನೆಲ್ಲ ಮೊಳಕೆ ಬರೆಸಿ ಮಡ್ಕೆ ಕಾಳು ಪಲ್ಯ ಮತ್ತು ರೊಟ್ಟಿ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಈರುಳ್ಳಿ ಒಂದೇ ಇದ್ದಿದ್ದಿಲ್ಲ. ಬೆಳಗ್ಗೆ ಆಡಿದ್ದು ಚಿತ್ರಾನ್ನ ಮಾಡಿದ್ದೆ, ಮತ್ತು ಮಧ್ಯಾಹ್ನ ನಂತರ ಅನ್ನ ಮೊಸರು ಹಿಂಗೆ ತಿಂದ್ವಿ. ಚಿತ್ರಾನ್ನ ಇತ್ತು ಇನ್ನೊಂದು ಸ್ವಲ್ಪ, ಅದನ್ನು ತಿಂದು ಕೂತ್ಕೊಂಡಿದ್ವಿ. ಮಧ್ಯಾಹ್ನ ಅಷ್ಟೆ. ಮಧ್ಯಾಹ್ನ ನಾನು ಜಾಸ್ತಿ ಅಡುಗೆ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಅಡುಗೆದೇನು ಗೋಲ್ಸ್ ಇರೋಂಗಿಲ್ಲ ನನಗೆ, ಪ್ರಾಬ್ಲಮ್ಸ್ ಇರಲ್ಲ. ಮಕ್ಕಳನ್ನು ಬೆಳಿಗ್ಗೆ ಮಾಡಿದ್ದು ಇರುತ್ತಾ ಅದನ್ನು ತಿನ್ಕೊಂಡ್ಬಿಡ್ತಾರೆ ಮಧ್ಯಾಹ್ನ. ಮತ್ತು ಬೆಳಿಗ್ಗೆನೂ ಒಂದು ಸ್ವಲ್ಪ ಲೇಟಾಗಿ ತಿಂದಿರ್ತೀವಲ್ಲ, ಹಾಗಾಗಿ ಮಧ್ಯಾಹ್ನ ಅಷ್ಟು ಹೊಟ್ಟೆನೂ ಹಸ್ತಿರಲ್ಲ. ಏನಾದರೂ ಮನೆಯಾಗಿದ್ದು ತಿಂದು ಸುಮ್ಮನೆ ಕೂತ್ಕೊತೀವಿ. ಇನ್ನು ರಾತ್ರಿಗೇನ ನಾನು ಕಂಪ್ಲೀಟಾಗಿ ಊಟಕ್ಕೆ ರೆಡಿ ಮಾಡ್ಕೊಳೋದು ಅಡುಗೆನ. ಹಾಗಾಗಿ ಕಾಳು ಪಲ್ಯ ಮತ್ತು ರೊಟ್ಟಿ ಮಾಡಿದ್ರಾಯ್ತು. ನಮ್ಮ ಮನೆಯವರು ಕೊತ್ತಂಬರಿ ಇದ್ದಿದ್ದಿಲ್ಲ, ಈರುಳ್ಳಿನೂ ಇದ್ದಿದ್ದಿಲ್ಲ, ಅದಕ್ಕೆ ತೊಗೊಂಬೋರಿ ಅಂತ ಕಳಿಸಿದ್ದೆ. ಹೋಗಿದ್ರು ತರಕ. ಅಲ್ಲಿ ನಾವು ಈಗ ಒಂದು 7 ವರ್ಷ ಆಯ್ತು ಅನ್ಸುತ್ತೆ ಫ್ರೆಂಡ್ಸ್. ಒಂದು 7 ವರ್ಷ ಆಯಿತು. ಫಸ್ಟ್ ಅಲ್ಲಿದ್ವಿ ಅವ್ರ ಮನ್ಯಾಗ. ಆ ಓನರ್ ನಮ್ಮ ಏಜ್ನವರು, ಅವರು ಮಮತಾ ಅಂತ ಹೇಳ್ಬಿಟ್ಟು, ಅವರು ನಮ್ಮ ಮನೆಯವ್ರಿಗೆ ಅಲ್ಲಿ ತರಕಾರಿ ತರಕ್ಕೆ ಹೋದಲ್ಲೇ ಸಿಕ್ಕಾರ. ಅವ್ರು ಮಾತಾಡ್ಸಿದ್ರಂತ. ಮಾತಾಡಿಸಿ ಎಲ್ಲಿ ಐತಿ ನಿಮ್ಮ ಮನೆ ಏನು ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊಂಡು ನಮ್ಮ ಮನೆಯವ್ರ ಜೊತೆಗೆ ನಮ್ಮ ಮನೆಗೆ ಬಂದ್ರೆ. ಭಾಳ ದಿವಸ ಆಗಿತ್ತಲ್ಲ, ಒಂದು 7 ವರ್ಷ ಆಗಿತ್ತು ಅವರು ನಾವು ಮೀಟ್ ಆಗ್ಲಾರ್ದ. ಅವ್ರ ಮನೆ ಖಾಲಿ ಮಾಡಿದಾಗ ನಾನು ಅಂಕರೆ ಎಲ್ಲಿ ಹೋಗಂಗಿಲ್ಲ, ಅವ್ರಿಗೆ ನಾನು ಕಂಡಿಲ್ಲ. ಅವರು ಓಡಾಡ್ತಿರ್ತಾರೆ ಬಿಡ್ರಿ ಆಗಾಗ ಅಲ್ಲಿ, ಬಟ್ ನಾವು ಕಂಡಿಲ್ಲಲ್ಲ ಅವ್ರಿಗೆ. ಇವತ್ತು ಅವ್ರಿಗೆ ನಮ್ಮ ಮನೆಯವ್ರಿಗೆ ಕಂಡುಬಿಟ್ರೆ. ಹಾಗಾಗಿ ನಮ್ಮ ಮನೆಗೆ ಬಂದಿದ್ದರು. ಬಂದು ಎಷ್ಟೊತ್ತನ ಮಾತಾಡಿದ್ರು. ಅವ್ರ ಮಕ್ಕಳು ನಮ್ಮ ನಮಿತಾನ ಹೊರ್ಗೆ, ಅಂದರೆ ಅವ್ರ ಮಗಳು ಒಂದು ಸ್ವಲ್ಪ ದೊಡ್ಡಕ್ಕಿ, ನಮಿತನ್ಕಿಂತ ದೊಡ್ಡಕ್ಕಿ, ಮಗ ನಮಿತನ್ಕಿಂತ ಚಿಕ್ಕವ್ರು. ಅವ್ರ ಮನೆ ಇಲ್ಲೇ ಐತಂತ ಕೆಳಗೆ. ನಾವು ಫಸ್ಟ್ ಇದ್ವಿ ಅಲ್ಲೇ ಐತಂತ ಮನೆ. ನಾವು ಇಲ್ಲೇ ಇದ್ದೀವಿ, ನೀವು ಇಲ್ಲೇ ಇದ್ದೀರಿ, ಒಂದಿನ ನೋಡೇ ಇಲ್ಲ ನಿಮ್ಮನ್ನ ಅಂತಂದ್ರೆ. ನಾವು ಜಾಸ್ತಿ ಏನು ಹೊರಗೆ ಅಡ್ಡಾಡಲ್ಲ, ಏನಿಲ್ಲ, ಮನೆಯಾಗ ಇರ್ತೀನಿ. ಎಲ್ಲರೂ ಹೊರಗೆ ಹೋಗಿರ್ತೀವಿ ಅಷ್ಟೇ, ಅದು ಯಾವಾಗಾರ ಮಕ್ಕಿವಿ. ಹಂಗಾಗಿ ನಾವು ಕಂಡಿಲ್ಲ ಅಂತಂದೆ. ಮತ್ತು ಕೂತ್ಕೊಂಡಿದ್ರು. ಎಷ್ಟೊತ್ತನ ಮಾತಾಡಿದ್ರು ಅವ್ರು ನಮ್ಮ ಜೊತೆಗೆ. ಅವರು ಹೋಗೋದ್ರೊಳಗೆ 9 ಗಂಟೆನ ಆಗಿಬಿಡ್ತು. ಒಂದು 7:15 ಬಂದಿದ್ರು. 9 ಗಂಟೆ ಮಟ್ಟ ಕೂತ್ಕೊಂಡು ಮಾತಾಡಿ. ಯಾರು ಫ್ರೆಂಡ್ಸ್ ಕೆಳಗಡೆ ಮನೆಯವರು ಗಾಡಿ ಒಳಗೆ ಹಾಕಕ್ಕೆ ಗೇಟ್ ಕಿಲಿ ಇಸ್ಕೊಳಕ್ಕೆ ಬಂದಿದ್ರು. ಇಷ್ಟೆಲ್ಲ ಆಯಿತು. ಲೇಟ್ ಆಗಿಬಿಡ್ತು. ಅವರೆಲ್ಲ ಅವ್ರು ನಿಮ್ಮಪ್ಪ ಬಂದರು, ಕದ ತೆಗಿ ಅಂದೆ. ಅವ್ರ ಜೊತೆಗೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡೆ. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಬರೀ ಅನ್ನ ಮಾಡಿಟ್ಟಿನಿ. ಈಗ ಮೊಸರು ಐತಿ, ಅನ್ನ ಮೊಸರು ತಿಂದ್ರಾಯ್ತು ಅಂತ ಕೂತ್ಕೊಂಡೆ. ಹಾಗೆ ಕೆಲವೊಂದಿಷ್ಟು ಒಂದು 3-4 ಕ್ವಶನ್ ಬಂದವು. ಆ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಮಾತಾಡ್ಕೊಂತ. ಏನಂದ್ರೆ ನಮಿತಾಗ ಹಿಂದಿ ಸಬ್ಜೆಕ್ಟ್ ಇಲ್ಲನ್ರಿ ಸಿಸ್ಟರ್ ಅಂತೇಳಿ. ಅವರು ಹೆಸರು ತಿಪ್ಪೇಶ ಅಂತ ಹೇಳ್ಬಿಟ್ಟು. ಅವ್ರ ಸಿಸ್ಟರ್ ಐತೆ ಬ್ರದರ್ ಐತೆ ಗೊತ್ತಿಲ್ಲ, ಕೇಳ್ಯಾರ ಆ ಕ್ವಶನ್. ಹಿಂದಿ ಸಬ್ಜೆಕ್ಟ್ ಇಲ್ಲ ನೋಡ್ರಿ. 7th ಕ್ಯಾನ್ಸಲ್ ಮಾಡ್ಯಾರ ಅವರಿಗೆ. CBSE ಸಿಲೆಬಸ್ ಅಲ್ಲ, ಹಾಗಾಗಿ ಹಿಂದಿ ಸಬ್ಜೆಕ್ಟ್ ಇಲ್ಲ ಅವ್ರಿಗೆ. ಆಮೇಲೆ ಇದು ನಮ್ಮದು ನಿನ್ನೆ ಆ್ಯನಿವರ್ಸರಿ ಇತ್ತಲ್ಲ, ಎಷ್ಟನೇ ವರ್ಷದ ಆ್ಯನಿವರ್ಸರಿ ಅಂತಂದು ಕಮೆಂಟ್ ಮಾಡಿದ್ರು. 16ನೇ ವರ್ಷದ್ದು 16 ವರ್ಷ ಕಂಪ್ಲೀಟ್ ಆಯಿತು ನಮ್ಮದು ಆ್ಯನಿವರ್ಸರಿ. ಕಂಪ್ಲೀಟ್ ಮುಗೀತು ನೋಡ್ರಿ. 16 ವರ್ಷದ್ದು 16 ವರ್ಷ ಆಯಿತು. ಆಮೇಲೆ ನಮ್ಮದು ನಮ್ಮ ಮನೆಯವ್ರು ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ಅಥವಾ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅವ್ರದ್ದು ಒಂದು ಸಾಫ್ಟ್ವೇರ್ ಕಂಪ್ನಿ. ಅವ್ರು ಕೆಲಸ ಮಾಡೋದು ಸಾಫ್ಟ್ವೇರ್ ಅಲ್ಲ, ಹಾರ್ಡ್ವೇರ್ ಕೆಲಸ ಮಾಡ್ತಾರೆ. 2 ಕಲ್ತಾರ, ಬಟ್ ಅವ್ರದ್ದು ಡಿಪಾರ್ಟ್ಮೆಂಟ್ ಇದು ಹಾರ್ಡ್ವೇರ್. ಇಷ್ಟು 3 ಕ್ವಶನ್ ಕೇಳಿದ್ರು. ಆಮೇಲೆ ಇದು ಶಾರ್ಟ್ ಮಂಗಲಸೂತ್ರ, ಮೊನ್ನೆ ಅವ್ರಿಗೆ ಲಿಂಕ್ ಕಳಿಸೀನಿ, ಮತ್ತು ಕ್ವಶನ್ ಕೇಳಿದ್ರೆ ಶಾರ್ಟ್ ಮಂಗಲಸೂತ್ರ ತೋರಿಸ್ರಿ ಅಂತ ಹೇಳ್ಬಿಟ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ. ಯಾವಾಗ ತೊಗೊಂಡ್ರಿ ಇದನ್ನ ಅಂತ ಕೇಳಿದ್ರು. ಮೊನ್ನೆ ಊರಿಗೆ ಹೋಗಿದ್ವಲ್ಲ, ನಮ್ಮ ಊರ ಜಾತ್ರೆಗೆ ಹೋಗಿದ್ವಲ್ಲ, ಅವಾಗ ತೊಗೊಂಡಿದ್ದೆ. ಹೋಗೋದಕ್ಕಿಂತ ಮುಂಚೆ ತೊಗೊಂಡೋಗಿದ್ದೆ. ಅಲ್ಲೇ ಒಂದು ಪ್ಯಾಕಿಂಗ್ ಆಯಿತು. ಓ ಹಾಂ ನೋಡ್ರಿ ಅವರಪ್ಪ ಬಂದ್ರಲ್ಲ, ಅದಕ್ಕೆ ಇಷ್ಟ ನೋಡಿರಿ. ಈ ಕ್ವಶನ್ಗೆ ಆನ್ಸರ್ ಮಾಡೀನಿ. ಇದನ್ನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಆಮೇಲೆ
ಕ್ವಶನ್ಗೆ ಆನ್ಸರ್ ಸಿಕ್ಕೈತೆ ಅಂತ ಅಂದ್ಕೊಂಡಿನಿ. ನಮಿತನ ರಿಸಲ್ಟ್ ಕೇಳ್ತಾರೆ, ನಮಿತ ಜಸ್ಟ್ ಪಾಸ್ ಆಗ್ಯಾಳ ಅಂತ ಕಮೆಂಟ್ ಮೇಲೆ ತಿಳಿಸಿದ್ದೆ. ಆದ್ರೂ ಪರ್ಸೆಂಟೇಜ್ ಹೇಳ್ರಿ ಅಂತಂದರು. 50% ಆಗೈತೆ ಅಷ್ಟೇ. ಅದಕ್ಕೆ ನಾನು ಈ ವರ್ಷ ನೀಟಾಗಿ ಕೂತ್ಕೊಂಡು ಓದಿಸ್ಬೇಕು. ಈ ವರ್ಷ ಹೋದ ವರ್ಷ ಓದ್ತಾ ಬಿಡ ಅಂದ್ಕೊಂಡೆ ಬಟ್ ಆಕೆ ಅಷ್ಟು ಮಾಡಲಿಲ್ಲ. ಅದಕ್ಕೆ ಈ ವರ್ಷ ಒಂದು ಸ್ವಲ್ಪ ಅವರೇಜ್ ಸ್ಟೂಡೆಂಟ್ ಅದಾಳಕ್ಕೆ, ಅದಕ್ಕೆ ಸ್ವಲ್ಪ ಟ್ರೈನ್ ಮಾಡಿದ್ದು ಬರ್ತಾಳೆ. ಹಾಂ ಅಪ್ಪ ಬಂದ್ಬಿಟ್ಲೆ ಹಂಗೆ. ಓಕೆ, ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡತ್ತೀನಿ. ಇದು ಹೊರಗೆ ಎದ್ದು ಹೊರಗಿಂದು ಎಲ್ಲ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಕಸ ಒಲೆದ್ದು ಕಸ ಹಾಕಿ ಪಲ್ಯಕ್ಕೆಲ್ಲ ಹೆಚ್ಕೊಂಡು ಪಲ್ಯ ಮಾಡಿವೆ ನೋಡಿ. ಸಣ್ಣ ಉರಿಯಲ್ಲಿ ಬೇಯಿಸಿ ಹವೆಯಲ್ಲಿ ಬೇಯಲಿ ಅಂತ ಬಿಟ್ಟಿನಿ. ನೀರು ಹಾಕಿದ್ದೆ, ಹೋಗೈತಿ, ಎಲ್ಲ ನೀರು ಹೋಗೈತಿ. ಸ್ವಲ್ಪ ಹವೆಯೊಳಗೆ ಬೇಯ್ಕೊಲ್ಲಿ ಅಂಥೇಳಿ ಇವನ್ನೆಲ್ಲ ರೆಡಿ ಮಾಡ್ಕೊಂಡಾಗತ್ತೀನಿ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹೆಚ್ಚಿ ಈ ರೀತಿ ಟ್ರಯಾಂಗಲ್ ಶೇಪ್ ಮಾಡಿ ಇಟ್ಕೊಳಕತ್ತೀನಿ. ಅಂದ್ರೆ ಗ್ಯಾಸ್ ಉಳಿತಾಯ ಆಕೈತಿ, ಇಲ್ಲಾಂದ್ರೆ ಲೇಟ್ ಆಕೈತಿ. ಇವನ್ನೆಲ್ಲ ರೆಡಿ ಮಾಡಿ ಇವನ್ನೆಲ್ಲ ಮಾಡ್ಕೊತ ಬೇಯಿಸ್ಬೇಕಂದ್ರೆ ಲೇಟ್ ಆಕೈತಿ. ಅದಕ್ಕೆ ಗ್ಯಾಸ್ ವೇಸ್ಟ್ ಆಕೈತಿ. ಅದು ಹವೆಯೊಳಗೆ ಬೇಯ್ತೈತಿ ಚೆನ್ನಾಗಿ. ಇಲ್ಲಿ ಇವನು ರೆಡಿ ಮಾಡ್ಕೊತೀನಿ. ನಮ್ಮ ಮನೆಯವ್ರಿಗೆ ಮಾಡತ್ತೀನಿ. ಈಗ ಅವ್ರ ಆಫೀಸ್ಗೆ ಹೋಗಕ್ಕೆ ರೆಡಿ ಆಗತ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವ್ಲಾಗ್ಸ್ ಹಾಕ್ರಿ, ರೂಟೀನ್ ಮಾಡಿ ಹಾಕ್ರಿ ಅಂತಂದು ಕೇಳತ್ತಾರೆ ಒಬ್ಬರು. ಏನು ಮಾಡೋದ್ರಿ, ಈಗ ನಮ್ಮ ಮನೆಯವರು ಒಂದು ಸ್ವಲ್ಪ ಕೆಲಸ ಮಾಡ್ತಾರೆ, ನಮಿತ ಒಂದು ಸ್ವಲ್ಪ ಕೆಲಸ ಮಾಡ್ತಾಳೆ, ನಂದು ಒಂದೊಂದು ಸಲ ಬರೀ ಅಡುಗೆ ಮಾಡೋಕ್ಕೆ ಕೆಲಸ ಇರ್ತೈತಿ. ಹಂಗಾಗಿ ಶೇರ್ ಮಾಡ್ಕೊಳಕ್ಕಾಗೋದು. ಮುಂದೆ ಶೇರ್ ಮಾಡ್ಕೊತೀನಿ, ಬೇಜಾರು ಮಾಡ್ಕೋಬೇಡ್ರಿ. ನೋಡಿರಿ ಪಲ್ಯ ರೆಡಿ ಆಯಿತು. ಹಂಚಿಟ್ಟು ತೆಗೆದು ಚಾಕಿಟ್ಟಿನಿ, ಹಾಲಿಗಿಟ್ಟಿನಿ. ಹಂಚಲ್ಲಿದ್ದದ ಎಲ್ಲರೂ ಒಂದೊಂದು ಕೆಲಸ ಮಾಡ್ತೀವಲ್ಲ, ಹಂಗಾಗಿ ರೂಟೀನ್ ತೋರ್ಸೋಕ್ಕಾಗವಲ್ದು. ನಮಿತ ಇಬ್ಬರು ಎದ್ದಾರ. ನಮಿತ ಈಗ ಎದ್ದ, ನವೇ ಅಂತಾರೆ ನಾವು ಎದ್ದು ಬಿಟ್ಲೆ ಹಾಕಿನಿ ಎದ್ದ ಬಿಡ್ತಾ. ನಮಿತ ಇದನ್ನು ತೋರಿಸ್ಬೇಕಂತ ತೋರಿಸು. ನೀನು ಹೋಗಿ ಕಮೆಂಟ್ ಹಾಕ್ಯಾರ, ನೀನು ರಾತ್ರಿ ನಾ ಮಾಡ್ಕೊಡ್ತೀನಿ, ಚೆಂದಾಗಿ ತೋರಿಸು. ವಿಡಿಯೋ ಮಾಡಿ ಹಾಕಿನಿ ಆಲ್ರೆಡಿ, ಲಿಂಕನ್ನು ಕಳಿಸೀನಿ ಅವ್ರಿಗೆ. ಮತ್ತೆ ಒಳ್ಳೆ ಹಿಂಗೈತೆ ನಾವು ಡಿಸೈನ್. ಇದ್ರ ಬಗ್ಗೆನ ಒಂದು ವಿಡಿಯೋ ಮಾಡಿ ಹಾಕೀನಿ. ಕದ ಓಪನ್ ಅದಾವಲ್ಲಿ ಎರಡು ಕಡೆ. ಮುರಿತೈತಿ. ಇದನ್ನ ಕವರ್ ಅದು ನಡ್ಬರ್ಕ ಇದು ಬಡ್ಕೊಳಂಗಿಲ್ಲ. ಹಾಂ, ಗಾಳಿನೂ ಬರುತ್ತಾ ಇತ್ಲಾಗ ಇದನ್ನ ಹಾಕ್ತೈತಿ, ಕ್ಲೋಸ್ ಆಗ್ತೈತಿ. ಅವರೆಲ್ಲ ಮನೆಗೆ ಹೋದ್ರು. ನೀನು ತಿಂದು ನಾಷ್ಟ ತಿಂದು ನೀನು ಆಟ ಆಡೋದು.
ಮೊನ್ನೆ ಸಂಡೇ ಹೋಗಿದ್ವಲ್ಲ ಅವತ್ತು ತೊಗೊಂಡ್ಬಿಡ್ಬೇಕಾಗಿತ್ತು. ಕಾಪರಿ ಜೂಮ್ ಆಗಿ ತೋರಿಸ್ತೀವಿ. ಒಂದೇ ಚಪಾತಿ ಹಿಂಗೆ ಹಂಚಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯ್ತಾವೆ, ಸುಡ್ತಾವೆ. ಏನು ಲಾಸ್ಟಿಗೆ ನಿನಗೆ ಎರಡು ಬಿಡ್ತೀನಿ ಮಾಡು. ಹಿಂದಕ್ಕೆ ಹಿಡಿಯುವ ಮತ್ತು ಬಿಸಿಗೆ ಚಾಕುದಾಗತ್ತೈತಿ. ಒಂದ್ಸಲ ಮಿಕ್ಸ್ ಮಾಡ್ಬೇಕು ಅದನ್ನು. ಹುಷಾರು, ನಿಧಾನ.